ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ, ಡಿಸಿಎಂ ಪ್ರತಿಕ್ರಿಯೆ. ಭೂಮಿ ಕೊಡಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕೊಡಲ್ಲ ಎನ್ನಲಿ. ಶಾಂತಿಯುತವಾಗಿ ರೈತರು ಪ್ರತಿಭಟನೆ ನಡೆಸಿದ್ರೆ ಬೇಡ ಅನ್ನಲ್ಲ. ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ಭೂಮಿ ಕೊಡಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಕೊಡಲ್ಲ ಅಂದ್ರಿ. ಶಾಂತಿಯುತವಾಗಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರೆ ಬೇಡ ಅನ್ನಲ್ಲ. ಅದನ್ನ ಬಿಟ್ಟು ರಾಜಕೀಯ ಒತ್ತಡಕ್ಕೆ ಮಣಿದು ಹಲ್ಲೆ ಮಾಡಿದ್ರೆ ರೈತರ ವಿರುದ್ಧ ಕಾನೂನಾತ್ಮಕ ಕ್ರಮ ಅಂತ ಹೇಳಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅವ್ರಿಗೆ ಏನ್ ಬೇಕು ಅದನ್ನ ತಗೊಳ್ಳಿ. ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ಮಾಡಿದ್ದು ಹಲ್ಲೆ ಇದೆಯಲ್ಲ ಅದು ಬೇಡವಾಗಿತ್ತು ಅಂತ ಹೇಳಿ ಡಿಸಿಎಂ ಅವರು ಹೇಳಿದ್ರು. ಇಲ್ಲಿ ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಅವರಿಗೆ ಅವ್ರ ಜಮೀನ್ ಕೊಡಕ್ ಇಷ್ಟನೇ ಇಲ್ಲ. ಅವ್ರು ಕೇಳದೆ ಅವ್ರ ಜಮೀನನ್ನ ಕೊಡಿ ಅಂತ ಕೇಳ್ತಾ ಇರೋದು ಸರ್ಕಾರಕ್ಕೆ ತಪ್ಪಾಗಿದೆ. ಆದ್ರೆ ಅಲ್ಲಿ ಇನ್ನೂ ಕೂಡ ಡಿಸಿಷನ್ ತೆಗೆದುಕೊಂಡಿಲ್ಲ. ರೈತರು ಮತ್ತೆ ಸರ್ಕಾರ ಕೂತ್ಕೊಂಡು ಇಬ್ರು ಕೂಡ ಮಾತಾಡ್ಬಿಟ್ಟು ಡಿಸಿಷನ್ ತೆಗೆದುಕೊಂಡಿಲ್ಲ. ಆಗ್ಲೇ ಅಧಿಕಾರಿಗಳನ್ನ ಕಳಿಸಿದ್ದೀರಾ. ಅಧಿಕಾರಿಗಳ ಮೇಲೆ ಕೈ ಎತ್ತಿದ ತಪ್ಪು ಒಪ್ಕೊಳ್ತೀನಿ, ಆದರೆ ಅವ್ರಿಗೆ ಪರ್ಮಿಷನ್ನೇ ಅವ್ರು ನಾವು ಕೊಡೋದೇ ಇಲ್ಲ ಜಮೀನು ಅಂತ ಕೂತ್ಕೊಂಡಿದ್ದಾರೆ. ನೀವು ಹೇಗೆ ಹೇಳ್ತೀರಾ? ಹೆಂಗ್ ಕಿತ್ಕೊಳ್ತೀರಾ? ಇದು ಪ್ರಜಾಪ್ರಭುತ್ವದ ದೇಶ. ಪ್ರಜೆಗಳಿಗಿಂತ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅದೇ ಹೇಳುತ್ತೆ. ಮಂತ್ರಿಗಳಿಗಾಗಿ ಅಥವಾ ಇನ್ಯಾರ್ದೋ ವ್ಯಕ್ತಿಗಳಿಗೋಸ್ಕರ ಅಲ್ಲ. ಎಸ್, ಏನ್ ಹೇಳಿದ್ರು ಪರಮೇಶ್ವರ್ ಅವರು, ಕೇಳಿಸ್ಕೊಂಡು ಬನ್ನಿ. 100 ಜನ 200 ಜನ ಅಥವಾ 250 ಜನ, ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಪಂಚಾಯತ್ ಅವರು ಮಾಡಬೇಕು. ಅದರಲ್ಲಿ ಚಟುವಟಿಕೆಗಳೇನಿರಬೇಕು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಡೇಸ್ ಏನಿದ್ದಾವೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಥವಾ ನ್ಯಾಷನಲ್ ಡೇಸ್ ಅಂತ ಏನು ಕರೀತೇವೆ, ಅವುಗಳನ್ನೆಲ್ಲ ಆಚರಣೆ ಮಾಡೋದು ಯಾವ ರೀತಿ ಮಾಡ್ಬೋದು ಮತ್ತು ಅದರ ಪ್ರಾಮುಖ್ಯತೆಯನ್ನು ಅವರೇ ಜವಾಬ್ದಾರಿ ತಗೊಳ್ಬೇಕು. ಆ 100-200 ಜನ ಸಮಿತಿ ಏನಿರುತ್ತೆ ಅವರು ಅಂತೇಳಿ. ಇದಕ್ಕೆ ನಾವು ಪ್ರತಿ ವರ್ಷ 10 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಆ ಸಂಘಕ್ಕೆ. ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಬಹುಶಃ 1,000 ಕೋಟಿ ಆಗ್ಬೋದು, ಆದರೂ ಕೂಡ ಪರವಾಗಿಲ್ಲ. ಯುವಕರಿಗೋಸ್ಕರ ಅಷ್ಟು ಹಣ ಏನು ಖರ್ಚು ಮಾಡೋದರಲ್ಲಿ ತಪ್ಪಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟಲ್ಲಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ನಿನ್ನೆ ತಾನೇ ಮೆಂಬರ್ಶಿಪ್ ಹೇಗೆ ಮಾಡಬೇಕು ಮತ್ತು ಯಾರು ಇರಬೇಕು ಆ ಮೆಂಬರ್ಶಿಪ್ಪಲ್ಲಿ, ಎಲ್ಲ ಸಮುದಾಯವನ್ನು ಎಲ್ಲರನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ ನಿನ್ನೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.